ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಪ್ರಣಿಮಾ ಮಲ್ಟಿ ವ್ಲಾಗ್. ಸೊ ಇವತ್ತು ನಾವು ಪನ್ನೀರ್ ಬಟರ್ ಮಸಾಲ ಮಾಡೋದು ಹೇಗಂತ ನೋಡೋಣ ಬನ್ನಿ. ಪನ್ನೀರ್ ಬಟರ್ ಮಸಾಲಾಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಪನ್ನೀರ್ ಮತ್ತು ಗೋಡಂಬೆ, ಇನ್ನು ಆನಿಯನ್ಸ್ನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಮತ್ತು ಉದ್ದದಾಗೂ ಕಟ್ ಮಾಡ್ಕೋಬೇಕು. ಆಮೇಲೆ ಏಲಕ್ಕಿ, ಲವಂಗ, ಒಣಮೆಣಸಿಕಾಯಿ, ಟೊಮೊಟೊ, ಕಸ್ತೂರಿ ಮೇಥಿ, ಬಿರಿಯಾನಿ ಎಲೆ. ಈಗ ಒಂದು ಪ್ಯಾನಲ್ಲಿ 2 ಸ್ಪೂನ್ ತುಪ್ಪ ಹಾಕಬೇಕು. ಅದಕ್ಕೆ ಏಲಕ್ಕಿ, ಲವಂಗ, ಉದ್ದು ಕಟ್ ಮಾಡ್ಕೊಂಡಿರೋ ಆನಿಯನ್ಸು, ಟೊಮೊಟೊ ಮತ್ತು ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಗೋಡಂಬೆ ಹಾಕಬೇಕು. ಸ್ವಲ್ಪ ಹೊತ್ತು ಬಿಡಬೇಕು, ಒಂದು 5 ಮಿನಿಟ್ಸ್ ಕುಕ್ ಮಾಡಿ. ಇವಾಗ ಲಿಡ್ ಓಪನ್ ಮಾಡಿ ಒಂದು 5 ಮಿನಿಟ್ಸ್ ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಿ. ತಣ್ಣಗಾದ್ಮೇಲೆ ಎಲ್ಲದನ್ನು ಮಿಕ್ಸಿಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಈಗ ತೋರಿಸಿದ್ರಲ್ಲ, ಇವಾಗ ಅದೇ ಪ್ಯಾನಲ್ಲಿ ಬಿರಿಯಾನಿ ಎಲೆ ಹಾಕಿದ್ದೀನಿ. ಸ್ವಲ್ಪ ಆಯಿಲು, ಬಿರಿಯಾನಿ ಎಲೆ ಮತ್ತು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಆನಿಯನ್ಸ್, ಸ್ವಲ್ಪ ಒಂದು ಸಣ್ಣದು ಹಸಿರು ಮೆಣಸಿನ್ಕಾಯಿ, ಆಮೇಲೆ ಖಾರದ ಪುಡಿ, ಉಪ್ಪು, ಗರಂ ಮಸಾಲ ಮತ್ತು ಪೇಸ್ಟ್ ಮಾಡಿದ್ವಲ್ಲ ಆ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನೀಟಾಗಿ ಚೆನ್ನಾಗಿ ಫೈನ್ ಪೇಸ್ಟನ್ನು ಮಿಕ್ಸ್ ಮಾಡಬೇಕು. ಒಂದು ಟೆಕ್ಸ್ಚರ್ ಬರೋ ಥರ ನೀಟಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಇಲ್ಲಿ ಪನ್ನೀರ್ ಹಾಕ್ತಾ ಇದ್ದೀವಿ. ಸಣ್ಣ ಕಟ್ ಮಾಡ್ಕೊಂಡಿರೋ ಪನ್ನೀರು ಮತ್ತು ಅದಾದಮೇಲೆ ಬಟರ್ ಆ್ಯಡ್ ಮಾಡ್ತಾ ಇದ್ದೀನಿ. ಬಟರ್ ಹಾಕಿದ ಮೇಲೆ ನಾವು ಒಂದು 1/2 ಕಪ್ ಆಫ್ ವಾಟರ್ ಆ್ಯಡ್ ಮಾಡಿ ಚೆನ್ನಾಗಿ ಕುಕ್ ಮಾಡಿ ಒಂದು 10 ಮಿನಿಟ್ಸ್. ಇವಾಗ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ. ಇದನ್ನು ನಾವು ಚಪಾತಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ.